ಅಂಕು ಡುಮ್ಕು ಅಂತೆ, ಹೂವಿನ ಬಾಣದಂತೆ ಇವರೆಲ್ಲ ಇವಾಗಿನ ಸೆಲೆಬ್ರಿಟಿಗಳಂತೆ. ಕನ್ನಡದ ಹೆಸರಾಂತ ರಿಯಾಲಿಟಿ ಶೋ ಕಾಮಿಡಿ ಕಿಲಾಡಿಗಳು ಶೋನಲ್ಲಿ ಇವರುಗಳು ಗೆಸ್ಟ್ಗಳಂತೆ. ಸಂತೋಷನ ಸ್ಟೇಟಸ್ ಅಲ್ಲಿ ಇಕ್ಕೊಂತೀರಿ, ದುಃಖನ ದೀಪ ಇಕ್ಕೊಂತೀರಿ. ನಾವೆಲ್ಲರೂ ರಿಯಾಲಿಟಿಯಲ್ಲಿ ಬದುಕಕ್ಕಿಂತ ರೀಲ್ಸ್ ಎಲ್ಲಿಗೆ ಬಂತಪ್ಪ ಕಾಲ. ಒಂದು ಟೈಮಲ್ಲಿ ಡಾಕ್ಟರ್ ಬ್ರೋ ಅವ್ರನ್ನ ವೀಕೆಂಡ್ ವಿತ್ ರಮೇಶ್ಗೆ ಕರೆಸ್ಬೇಕು ಅಂದಿದ್ದಕ್ಕೆ ಅವ್ರು ನಿಮ್ಮ ಅಜ್ಜಿ ಗೊತ್ತಾ, ನಿಮ್ಮ ಅಮ್ಮಂಗೆ ಗೊತ್ತಾ ಅಂತ ಕೇಳಿದ್ದ ಜಿ ಅವರು ಇವಾಗ ನಂಗೆ ಗೊತ್ತಿಲ್ಲದೆ ಇರುವಂತ ಸೆಲೆಬ್ರಿಟಿಗಳನ್ನ ಗೆಸ್ಟ್ ಆಗಿ ಕರೆಸ್ತಾ ಇದ್ದಾರೆ. ಇದ್ರ ಬಗ್ಗೆ ಎಲ್ಲ ಮಾತಾಡೋಣ. ಎಲ್ರಿಗೂ ಕೂಡ ಮಂಗಳೂರು ಬನ್ಸ್ ಯೂಟ್ಯೂಬ್ ಚಾನಲ್ಗೆ ಇವಾಗ ತುಂಬಾನೇ ಟ್ರೆಂಡಲ್ಲಿ ಇರುವಂತ ಮ್ಯಾಟ್ರು ಅಂತಂದ್ರೆ ಅಂಕು ಡುಮ್ಕು ಮತ್ತೆ ಹೂವಿನ ಬಾಣದಂತೆ ಇಬ್ರು ಕೂಡ ಕಾಮಿಡಿ ಕಿಲಾಡಿಗಳು ಸ್ಟೇಜ್ ಅಲ್ಲಿ ಗೆಸ್ಟ್ ಆಗಿ ಬಂದಿರೋದು. ಅವ್ರನ್ನ ಅಲ್ಲಿ ಯಾಕೆ ಕರ್ಸಿದ್ರು, ಅವ್ರಿಗೆ ಏನ್ ಟ್ಯಾಲೆಂಟ್ ಇದೆ ಅಂತ ಯಾವ ಟ್ಯಾಲೆಂಟ್ ನ ಕನ್ಸಿಡರ್ ಮಾಡಿ ಅವ್ರನ್ನ ಗೆಸ್ಟ್ ಆಗಿ ಕರ್ಸಿದ್ರು, ಅದನ್ನ ಕರೆಸ್ಬಿಟ್ಟು ಅವ್ರ ಬಾಯಲ್ಲಿ ಸೋಷಿಯಲ್ ಮೀಡಿಯಾನ ಯೂಸ್ ಮಾಡಬೇಡಿ, ರೀಲ್ಸ್ ನೋಡೋದ್ರಲ್ಲೇ ನಮ್ಮ ಜೀವನ ಹೋಗ್ತಿದೆ, ನಾವು ಫೋಟೋಗೆ ಮಾತ್ರ ಸ್ಮೈಲ್ ಮಾಡ್ತೀವಿ ಅಂತೆಲ್ಲ ಹೇಳ್ಸಿದ್ರಲ್ಲ ಅಂತ ಹೇಳ್ಬಿಟ್ಟು ಜನ ಇವ್ರನ್ನ ಯಾಕೆ ಕರ್ಸಿ ಉಗಿತಾ ಇದ್ದಾರೆ. ಸಂತೋಷನ ಸ್ಟೇಟಸ್ ಅಲ್ಲಿ ಇಕ್ಕೊಂತೀರಿ, ದುಃಖನ ದೀಪ ಇಕ್ಕೊಂತೀರಿ. ನಾವೆಲ್ಲರೂ ರಿಯಾಲಿಟಿಯಲ್ಲಿ ಬದುಕಕ್ಕಿಂತ ರೀಲ್ಸ್ ಅಷ್ಟಕ್ಕೂ ಈ ಅಂಕು ಡುಮ್ಕು ಅಂದ್ರೆ ಯಾರು ನೋಡ್ಕೊಂಡ್ ಬರೋಣ ಬನ್ನಿ. ಕಾಪಾಡ್ತೀರಿ. ನೋಡಿದ್ರಲ್ಲ ಗಾಯ್ಸ್, ಈ ರೀತಿ ವಕ್ರವಾಗಿ ರೀಲ್ಸ್ ಗಳನ್ನ ಮಾಡ್ತಾ ಅದೇ ಒಂದು ದೊಡ್ಡ ಕಂಟೆಂಟ್ ಅನ್ನೋ ರೇಂಜ್ಗೆ ಬಿಲ್ಡಪ್ ಕೊಟ್ಕೊಂಡು ಅದನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಅಪ್ಲೋಡ್ ಮಾಡಿ ಅದರಿಂದ ಕೆಲವೊಂದಿಷ್ಟು ವ್ಯೂಸ್ ಗಳನ್ನ ತಗೊಂಡು ಫಾಲೋವರ್ಸ್ ನ ಮಾಡ್ಕೊಂಡು ಸೆಲೆಬ್ರಿಟಿಗಳ ಮುಂದೆ ಹೋಗಿ ನಿಂತ್ಕೋಬಿಟ್ಟು ನಾನೇನೋ ದೊಡ್ಡ ಸೆಲೆಬ್ರಿಟಿಗಳನ್ನ ಮೀಟ್ ಮಾಡ್ಬಿಟ್ಟೆ ಅನ್ನೋ ತರ ರೀಲ್ಸ್ ಗಳನ್ನ ಮಾಡಿ ಅದನ್ನ ಅಪ್ಲೋಡ್ ಮಾಡಿ ಮತ್ತೆ ಫಾಲೋವರ್ಸ್ ನ ಮಾಡ್ಕೋತಾ ಇರುವಂತ ವ್ಯಕ್ತಿ. ಇನ್ನು ಹೂವಿನ ಬಾಣದಂತೆ ಯಾರು ಅಂತ ನೋಡಿದ್ರೆ ಅದು ಬಂದ್ಬಿಟ್ಟು ಒಂದು ಹುಡುಗಿ. ಹೂವಿನ ಬಾಣದಂತೆ ಅನ್ನುವಂಥ ಹಾಡನ್ನ ತಮಾಷೆಗಾಗಿ ಆಡಿದ್ರು ಕೂಡ ಅದು ಒಂದೇ ದಿವಸದಲ್ಲಿ ಫೇಮಸ್ ಆಯ್ತು ಅನ್ನೋ ಕಾರಣಕ್ಕೆ ನಾನೇ ದೊಡ್ಡ ಸೆಲೆಬ್ರಿಟಿ, ನಂಗಿಂತ ಸೆಲೆಬ್ರಿಟಿಗಳಿಲ್ಲ ಅನ್ನೋ ರೇಂಜ್ಗೆ ಬಿಲ್ಡಪ್ ಕೊಟ್ಕೊಂಡು ಓಡಾಡ್ತಾ ಇರುವಂತ ಈ ಹುಡುಗಿನ ಕಾಮಿಡಿ ಕಿಲಾಡಿಗಳು ಶೋಗೆ ಗೆಸ್ಟ್ ಆಗಿ ಕರೆಸ್ತಾರೆ. ಹುಡುಗಿಗೆ ಬಿಡಿ ಪಾಪ ಯಾವ್ದಾದ್ರು ಸ್ಟೇಜ್ ಬೇಕಾಗಿತ್ತು, ಆದ್ರೆ ಅವಳನ್ನ ಕರೆಸಿದಂತ ಆ ಜಿ ಅವ್ರಿಗೆ ನಾನು ಇಲ್ಲಿಂದಾನೆ ಸಾಷ್ಟಾಂಗ ನಮಸ್ಕಾರಗಳನ್ನ ಹಾಕ್ಬಿಡ್ತೀನಿ. ಅವ್ರನ್ನ ಕರ್ಸೋದಷ್ಟೇ ಅಲ್ಲ, ಅಲ್ಲಿವರೆಗೂ ಕರೆಸ್ಬಿಟ್ಟು ಅವ್ರ ಬಾಯಲ್ಲಿ ಸೋಷಿಯಲ್ ಮೀಡಿಯಾ ಯೂಸ್ ಮಾಡಬೇಡಿ, ರೀಲ್ಸ್ಗಳನ್ನ ನೋಡಬೇಡಿ, ರೀಲ್ಸ್ಗಳನ್ನ ನೋಡೋದನ್ನ ಕಡಿಮೆ ಮಾಡಿ ಅಂತ ಹೇಳಿಸ್ತಾರಲ್ಲ, ಇದಕ್ಕೇನು ಹೇಳ್ಬೇಕು ಗೊತ್ತಿಲ್ಲ. ಅದೆಲ್ಲ ಬಿಡಿ, ಇವಾಗ ಇವ್ರುಗಳು ಆ ಸ್ಟೇಜ್ಗೆ ಬಂದು ನಿಂತ್ಕೊಳ್ಳೋಕೆ ಮೇನ್ ಕಾರಣ ಆಗಿರೋದೇ ಸೋಷಿಯಲ್ ಮೀಡಿಯಾ ರೀಲ್ಸ್ಗಳು. ಅದನ್ನ ಮಾಡಿಬಿಟ್ಟೆ ಅವ್ರು ಅಲ್ಲಿಗೆ ಬಂದಿರೋರು ಅವ್ರ ಬಾಯಲ್ಲೇ ರೀಲ್ಸ್ ನೋಡಬೇಡಿ, ಸೋಷಿಯಲ್ ಮೀಡಿಯಾ ಯೂಸ್ ಮಾಡಬೇಡಿ ಅಂತ ಹೇಳಿಸ್ತಾರಲ್ಲ. ಇದರಿಂದ ನಮ್ಗೆ ಗೊತ್ತಾಗೋದಿಷ್ಟೇ, ಜನ ಎಲ್ಲ ಸೋಷಿಯಲ್ ಮೀಡಿಯಾ ಜಾಸ್ತಿ ಯೂಸ್ ಮಾಡೋಕೆ ಸ್ಟಾರ್ಟ್ ಮಾಡಿದಾಗಿಂದ ಟಿವಿ ಮುಂದೆ ಯಾರು ಕೂತ್ಕೋತಾ ಇಲ್ಲ. ಅಟ್ಲೀಸ್ಟ್ ನಾವು ಹೀಗಾದರೂ ಜನರನ್ನ ಟಿವಿ ಮುಂದೆ ತಗೋಬಿಡೋಣ ಅಂತ ಏನಾದರೂ ಪ್ಲಾನ್ ಮಾಡಿದಾರಾ, ಟಿವಿಗೆ TRP ಸಿಗ್ತಾ ಇಲ್ಲ, ಟಿವಿ ನೋಡಿ ಸೋಷಿಯಲ್ ಮೀಡಿಯಾ ಯೂಸ್ ಮಾಡಬೇಡಿ ಅಂತ ಏನಾದರೂ ಪ್ರಮೋಟ್ ಮಾಡ್ತಾ ಇದ್ದಾರಾ ಅಂತ ಗೊತ್ತಿಲ್ಲ. ಜಿ ಅವ್ರನ್ನ ಬಿಡಿ, ಇನ್ನು ಇವ್ರುಗಳ ಬಿಹೇವಿಯರ್ ನೋಡಿದ್ರೆ ಸೈಮಾನು ಆಸ್ಕರ್ ತಗೊಂಡಿರೋ ರೇಂಜ್ಗೆ ಮಾತಾಡ್ತಾ ಇದ್ದಾರೆ. ಇದನ್ನೆಲ್ಲ ನೋಡಿದಂತ ಜನ ಟ್ರೋಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಹೆವಿ ಪೋಸ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದನ್ನೆಲ್ಲ ನೋಡಿ ನಂಗೆ ಅನ್ಸಿದಿಷ್ಟೇ, ಪಾಪ ಆ ಹುಡುಗರು ಕಷ್ಟಪಟ್ಟು ಅಲ್ಲಿವರೆಗೂ ಬಂದಿದ್ದಾರೆ, ಆದ್ರೂ ಕೂಡ ಜನ ಏನಕ್ಕೆ ಟ್ರೋಲ್ ಮಾಡ್ತಾ ಇದ್ದಾರೆ, ಇವ್ರಿಗೆ ಏನಾದ್ರು ಜಲಸ್ ಇದೆಯಾ, ನಾವಲ್ಲಿ ಹೋಗೋಕ್ಕಾಗಲಿಲ್ಲ, ಇವ್ರು ಹೋಗ್ಬಿಟ್ರಲ್ಲ ಅಂತ ಜಲಸ್ ಇದೆ ಅಂತ ಹೇಳ್ಬಿಟ್ಟು ನಾನು ಕೂಡ ಇನ್ಸ್ಟಾಗ್ರಾಮಲ್ಲಿ ಇವ್ರ ಪರವಾಗಿ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ನೆಕ್ಸ್ಟ್ ಡೇ ನೋಡಿದ್ರೆ ಇವರಿಬ್ಬರುಗಳು ಕೂಡ ಆ ಕ್ಯಾಮ್ರಾ ಮುಂದೆ ಬಂದ್ಬಿಟ್ಟು ನಾನ್ ಮಾಡಿರುವಂತ ಸಾಧನೆಗಳು ನೀನ್ ಮಾಡಕ್ಕಾಗಲ್ಲ, ನಾನ್ 4-5 ಸಿನಿಮಾಗಳಲ್ಲಿ ಆಕ್ಟ್ ಮಾಡ್ತಿದ್ದೀನಿ ಅಂತ ಒಬ್ರು ಅಂದ್ರೆ, ಇನ್ನೊಬ್ರು ಚಪ್ಪರ್ಗಳ ಮಾತಿಗೆಲ್ಲ ನಾನು ತಲೆ ಕೆಡಿಸ್ಕೊಳ್ಳಲ್ಲ, ನಾಯಿ ನನ್ನ ಮಕ್ಳ ಮಾತಿಗೆಲ್ಲ ನಾನು ತಲೆ ಕೆಡಿಸ್ಕೊಳ್ಳಲ್ಲ ಅಂತ ಮಾತಾಡ್ತಾರೆ. ಇದ್ರ ಮೇಲೆ ಗೊತ್ತಾಗಲ್ವೇ, ಅಲ್ಪಂಗೆ ಐಶ್ವರ್ಯ ಬಂದ್ರೆ ಅರ್ಧ ರಾತ್ರಿಯಲ್ಲಿ ಕೊಡೆ ಹಿಡಿದಂತೆ ಅನ್ನೋ ಮಾತು ಎಷ್ಟು ಸತ್ಯ ಅಂತ. ನೀವುಗಳು ಮಾಡುವಂಥ ಕ್ರಿಂಜ್ ಕಂಟೆಂಟ್ಗಳನ್ನ ನೋಡಿ ಅದನ್ನ ಲೈಕ್ ಮಾಡಿ, ಫಾಲೋ ಮಾಡಿ, ನಿಮ್ಗಳನ್ನ ಬೆಳೆಸಿ ಕಾಮಿಡಿ ಕಿಲಾಡಿಗಳು ಅನ್ನೋಂಥ ದೊಡ್ಡ ಶೋವರೆಗೂ ಕಳಿಸುವಂಥ ಕೆಲಸ ಮಾಡಬೇಕಾದ್ರೆ ಬೇಕಾಗಿರುವಂಥ ಫಾಲೋವರ್ಸು ಅಲ್ಲಿವರೆಗೂ ಇವ್ರನ್ನ ಯಾಕೆ ಕರೆಸ್ದೆ ಅಂತ ಜಿ ಕನ್ನಡದವ್ರಿಗೆ ಕ್ವಶನ್ ಮಾಡುವಾಗ ಬೇಡವಾದ್ರ ಅವ್ರನ್ನ ನಾಯಿ ನನ್ನ ಮಕ್ಕಳು ಅನ್ನೋದಕ್ಕೆ ಸ್ಟಾರ್ಟ್ ಮಾಡಿದ್ರಲ್ಲ, ಅದಕ್ಕೆ ಈ ಪ್ರಶ್ನೆ ಕೇಳ್ತಾ ಇರೋದು. ಅಟ್ಲೀಸ್ಟ್ ನಮ್ಮ ಜನಕ್ಕಾದರೂ ಬುದ್ಧಿ ಬೇಕು ಗುರುವೇ, ಇಂಥವ್ರನ್ನೆಲ್ಲ ಬೆಳೆಸಿ ಇಂಥ ಕ್ರಿಂಜ್ ಕಂಟೆಂಟ್ನೆಲ್ಲ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಅಲ್ಲಿವರೆಗೂ ಕಳಿಸ್ತಾರಲ್ಲ, ನಮ್ಮ ಜನಕ್ಕೂ ಕೂಡ ನಾನು ಇಲ್ಲಿಂದಾನೆ ಹ್ಯಾಟ್ಸಪ್ ಹೇಳ್ತೀನಿ. ಇದರಲ್ಲಿ ಜನಗಳದ್ದು ಕೂಡ ತಪ್ಪಿದೆ. ಆಹಾಹಾ! ಜನಗಳದ್ದೇನು ತಪ್ಪಿದೆ ಅಂತ ಮತ್ತೆ ನನ್ನ ಮೇಲೆ ರಿಟರ್ನ್ ಆಗಕ್ಕೆ ಹೋಗಬೇಡಿ. ನಾನು ಕೇಳ್ಕೊತಾ ಇರೋದಿಷ್ಟೇ, ನೀವುಗಳೇ ಸಪೋರ್ಟ್ ಮಾಡಿ, ನೀವುಗಳೇ ಫಾಲೋ ಮಾಡಿ, ನೀವುಗಳೇ ಅವ್ರ ರೀಲ್ಸ್ಗಳಿಗೆ ಲೈಕ್ ಮಾಡಿ, ಸ್ಕ್ರೋಲ್ ಮಾಡುವಾಗ ಎಷ್ಟು ರೀಲ್ಸ್ ಬಂದರೂ ಕೂಡ ಅದನ್ನು ಶೇರ್ ಮಾಡಿ. ಇವಾಗ ನೀವುಗಳೇ ಪ್ರಶ್ನೆ ಮಾಡಿದ್ರೆ ಏನು, ಇದರಲ್ಲಿ ನೀವು ಮಾಡ್ತಾ ಇರುವಂಥ ಕೆಲಸ ಏನು? ಫಸ್ಟ್ ಆಫ್ ಆಲ್ ನಾವು ಅವ್ರನ್ನ ಬೆಳೆಸೋಕ್ಕೆ ಹೋಗ್ಬಾರ್ದು. ಒಂದು ವೇಳೆ ನಾವು ಬೆಳೆಸಿದ್ದೀವಿ ಅಂದ ತಕ್ಷಣ ನಾವು ಬೆಳೆಸಿರುವಂಥ ಕಂಟೆಂಟ್ ಕ್ರಿಯೇಟರು ಆ ಸ್ಟೇಜ್ವರೆಗೂ ಹೋದ್ರಲ್ಲ ಅಂತ ಹೇಳ್ಬಿಟ್ಟು ಖುಷಿ ಪಡಬೇಕು, ಇಲ್ಲ ಅವ್ರನ್ನ ಬೆಳೆಸೋದಕ್ಕೆ ಹೋಗ್ಬಾರ್ದು. ಇನ್ನು ಈ ಸಮಾಜದಲ್ಲಿ ಬದುಕೋದಕ್ಕೆ ಪ್ರತಿಯೊಬ್ಬರಿಗೂ ಕೂಡ ಹಕ್ಕಿದೆ. ಹಾಗಂತ ಹೇಳ್ಬಿಟ್ಟು ನಾವು ಏನೇನೋ ಮಾಡಿ ಬದುಕಬಾರ್ದು, ಏನೇನೋ ಮಾಡಿ TRP ಸಿಗುತ್ತೆ ಅಂತ ಏನೇನೋ ಮಾಡಕ್ಕೆ ಹೋಗ್ಬಾರ್ದು. ನನಗೇನೋ ಅಟೆನ್ಷನ್ ಸಿಗ್ತಾ ಇದೆ, ನಾನು ಡೈಲಿ ನ್ಯೂಸಲ್ಲಿ ಬರ್ತಿದ್ದೀನಿ ಅಂತ ನನ್ನ ವ್ಯಕ್ತಿತ್ವ, ನನ್ನ ಸ್ವಾಭಿಮಾನ, ನಾನೇನು ಅನ್ನೋದನ್ನು ಮರೆತು ನಾನು ಹುಚ್ಚುಚ್ಚರ ಥರ ಆಡಬಾರ್ದು. ಆದರೆ ಇಲ್ಲೊಬ್ಬ ವ್ಯಕ್ತಿ ತನ್ನನೇ ಮರೆತುಬಿಟ್ಟು, ತನ್ನ ವ್ಯಕ್ತಿತ್ವ, ತನ್ನ ಸ್ವಾಭಿಮಾನನೇ ಮರೆತುಬಿಟ್ಟು TRP ಮತ್ತು ನ್ಯೂಸ್ಗೋಸ್ಕರ ಡೈಲಿ ಹುಚ್ಚುಚ್ಚರಾಟನ ಆಡ್ತಾ ಇದ್ದಾನೆ. ಆ ವ್ಯಕ್ತಿ ಬೇರೆ ಯಾರು ಅಲ್ಲ, ಡಾಗ್ ಸತೀಶ್ ಅಣ್ಣ.
ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಡಾಗ್ ಸತೀಶ್ ಅಣ್ಣನ ಬಗ್ಗೆ ಬೇಕೋ ಅಥವಾ ಬಿಗ್ ಬಾಸ್ನಲ್ಲಿರುವಂತಹ ಗಿಲ್ಲಿ ನಟ ಅವ್ರ ಬಗ್ಗೆ ಬೇಕೋ ಕಮೆಂಟ್ ಮಾಡಿ. ಯಾರ ಬಗ್ಗೆ ಬೇಕು ಅಂತ ಜಾಸ್ತಿ ಕಮೆಂಟ್ ಬರುತ್ತೋ ಅವ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮಾತಾಡೋಣ.